ಪ್ರೆಸ್ ಅಂದ್ರೆ ಒಂಚೂರು ಭಯ ನಮಗೆ. ಇಲ್ಲ, ಎಲ್ರಿಗೂ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ದೇವಿ ಸಿನಿಮಾ ಶೂಟು, ಪಾಪ ನಮ್ಮನ್ನು ನೆನೆಸ್ಕೊಂಡು ಬಾಂಬೆಯಿಂದ ಪಾಪ ಗುಪ್ತಾ ಮೇಡಮ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ನಿಮ್ಮನ್ನು ನೋಡಿ. ಏನೋ ಎನರ್ಜಿ ನಮಗೆ ನಿಮ್ಗೆ ನೋಡ್ತಾ ಇದ್ರೆ. ತಂಗಿ ಪಕ್ಕದಲ್ಲವಳೆ ಅಂತಲೇ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಮೇಡಮ್, ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಡ್ಯಾನ್ಸ್ ಮಾತ್ರ ಅಲ್ಲ, ಪಾಪ ಇಲ್ಲಿ ಕುತ್ಕೊಂಡು ಸೈಡಲ್ಲಿ ಕನ್ನಡ ಕಲಿತಾ ಇದ್ದಾರೆ. ಒಂದೇ ದಿನಕ್ಕೆ ಶೂಟ್ ಬಂದಿರೋದವರು, ಬಟ್ ಕನ್ನಡದ ಮೇಲೆ ನಿಮ್ಮ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು. ಅವ್ರು ಅಲ್ಲಿ ಕುತ್ಕೊಂಡು ಎಲ್ಲರ ಹತ್ರ ಕನ್ನಡ ಹೇಳಿಸ್ಕೊತಾ ಇದ್ರು. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ದೇವಿ ಮೂವಿ, ಇದರಲ್ಲಿ ನಾನು ಇವ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ಸೆಟ್ಟು. ನನಗೆ ಹೊಸ ಅನುಭವ. ಸಾಂಗ್ ಮಾಡಿದೆ, ಈ ಥರ ಐಟಮ್ ಸಾಂಗು ನೋಡಿದ್ದೆ, ಮಾಡಿರಲಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನಗೂ ಡ್ಯಾನ್ಸ್ ಬರಲ್ಲ, ನಮ್ಮ ಮಾಸ್ಟರ್ ಇರೋದಕ್ಕೆ ನಮ್ಗೊಂಚೂರು ಧೈರ್ಯ. ಇದು ಬರದೇ ಇರೋರನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಚೆನ್ನಾಗಿದೆ, ಖುಷಿಯಾಗಿದೆ. ಫುಲ್ ಸೆಟ್ಟು ಫಸ್ಟ್ ನಾವು ಎಂಜಾಯ್ ಮಾಡ್ತಾ ಇದೀವಿ, ಇಡೀ ಸಿನಿಮಾ ಸೆಟ್ಟು ನಾವು. ಅಂದರೆ ಫಸ್ಟ್ ನಾವು ಎಂಜಾಯ್ ಮಾಡಿ ಅದನ್ನ ತೆರೆ ಮೇಲೆ ತಂದರೆ ಜನ ಎಂಜಾಯ್ ಮಾಡ್ತಾರ ಅನ್ನೋದು ನಮ್ಮ ನಂಬಿಕೆ. ನಾವೇ ಸಿಡಿ ಅಂತ ಇದ್ರೆ ಅದು ಮಜಾ ಮಾಡೋಕ್ಕಾಗಲ್ಲ. ಬಟ್ ನಮ್ದು ಇಡೀ ಸೆಟ್ ನೀವೇ ನೋಡಿದ್ದೀರಾ, ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರ ಸಪೋರ್ಟು ನಮಗೆ ದೇವಿ ಸಿನಿಮಾ ಕೊನೆ ತನಕನೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂಗಿ ಬೇರೆ ಹೀರೋಯಿನ್ನು, ಖುಷಿ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಸಿನಿಮಾ ಅಲ್ಲ, ಆಚೆ ಕಡೆನೂ ಅವ್ರನ್ನೇ ಹಾಳು ಮಾಡೋದು. ನಾನು ಎಲ್ಲ ಕಡೆ ನಾನೇ ಹಾಳು ಮಾಡೋದು, ಸಿನಿಮಾದಲ್ಲೂ ಆಚೆ ಕಡೆ ಎಲ್ಲ ಕಡೆ ಮೇಡಮ್. ಇದು ಶರ್ಟ್ ಅಲ್ಲ ಮೇಡಮ್, ನಂದು ಮೊನ್ನೆ ಇದು ಹಾವು ಪೊರೆ ಬಿಡುತ್ತಲ್ಲ, ಹಂಗೂ ನಾನು ಪೊರೆ ಬಿಡ್ತೀನಿ. ಅದನ್ನ ಒಣಸಿಟ್ಟಿದ್ದು ಇವತ್ತು ಹಾಕೊಂಡ್ಬಂದಿದ್ದೀನಿ ಮೇಡಮ್. ಹುಲಿ ಪೊರೆ ಬಿಡುತ್ತೆ, ನೀವು ನೋಡಿಲ್ವಾ? ಅಯ್ಯೋ, ಹಾ, ಹಾವು ಬಿಟ್ಟು ಹಾವು ಎಲ್ಲಿಂದ ಬಿಡುತ್ತೋ ಅಲ್ಲಿಂದನೇ ಬಿಡ್ತೀನಿ ನಾನು ಕೂಡ. ಅಷ್ಟೇ ಮೇಡಮ್. ಎಸ್, ಥ್ಯಾಂಕ್ ಯು. ಸುಮ್ಮನೆ ಫನ್ನು. ಇದು ಸಂಜೆ ಹೊತ್ತ ಬಿಚ್ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಬಿಚ್ಕೋತಾರೆ. ಅರಣ್ಯ ಇಲಾಖೆ ಯಾಕೆ ಬರ್ತಾರೆ? ಇದು ನಂದೇ ಪೊರೆ, ನಾನು ಬೇರೆಯವ್ರ ಪೊರೆ ಬಂದ್ರೆ ತಗೊಬಂದ್ರೆ ಬರ್ತಾರೆ ಅಷ್ಟೇ. ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಹೀರೋ ದೊಡ್ಡ ಮನ್ಸು ಮೇಡಮ್, ಅವ್ರು ರೈತರು ಅಂತ ಸುಮ್ಮನೆ ಹೇಳ್ತೀವ? ರೈತರಿಗೆಲ್ಲ ದೊಡ್ಡ ಮನ್ಸೆ. ನಮ್ಗಿಂತ ನಾವು ಚೆನ್ನಾಗಿದ್ದೀರಪ್ಪ, ನಮ್ಮವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ರೈತರಲ್ವಾ? ಸೊ ಅವ್ರು ರೈತರಾಗಿದ್ದಕ್ಕೆ ಅದಕ್ಕೆ ನನಗೆ ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ.